ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸುಮ್ಡ್ಕನ್ರಿ ಕ್ವಾರ್ಟರ್ಸ್ಗಳು ಬಂದ್ರೆ ಅಲ್ಲಿ ಹೋಗಕ್ಕೆ ಬರೋಕ್ಕೆ ಕ್ವಾರ್ಟರ್ಸ್ ಖಾಲಿ ಹುಡುಗರು ಸ್ಕೂಲ್ ಹೋಗಕ್ಕೆ ಬರೋಕ್ಕೆ ತಮ್ಮ ಹೇಳಿದೆ ತಾವು ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 42-43 ಡಿಗ್ರಿ ಕೆಲಸ ಮಾಡ್ತಾರೆ. ನಮಗೆ ಅರ್ಧ ಗಂಟೆ ಬಿಸಿಲಾಗ್ಬಿಟ್ರೆ ಫ್ಯಾನ್ ಹಾಕ್ಕೊಳ್ತೀವಿ, ಎ ಸಿ ಹಾಕ್ಕೊಳ್ತೀವಿ. ಇನ್ನು ಕೆಲವರು ಕಾರ್ಮಿಕರು 15-16 ಡಿಗ್ರಿ ಸೆಲ್ಸಿಯಸ್ ಕೆಲಸ ಮಾಡ್ತಾರೆ ಸ್ವಾಮಿ. ನಮಗೆ ಸ್ವಲ್ಪ ಚಳಿ ಆಯಿತು ಅಂದರೆ ಸ್ವೆಟರ್ ಹಾಕ್ಕೊಳ್ತೀವಿ, ಬೆಳಚ್ಕೊಳ್ತೀವಿ. ಇನ್ನು ಕೆಲವರು ಪಾಪ ಆ ಹೆಣ್ಣು ಮಕ್ಕಳು ಆ ಡೈಲಿ ವೇಸಲ್ಲಿ ಅಲ್ಲಿ ನಿಂತು 8 ಗಂಟೆ ಕೆಲಸ ಮಾಡ್ತಾರೆ ಸ್ವಾಮಿ. ನಿಮಗೆ ಅವ್ರ ಬಗ್ಗೆ ಯಾವತ್ತಾದ್ರೂ ಕಾಳಜಿ ಇದೆಯಾ? ಸರ್ಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಮಾಡಿರ್ಬೋದು, ಆದರೆ ನೀವು ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಲ್ಲ, ಇದರಲ್ಲಿ ಒಂದು ನಿಮ್ಮ ಆಡಳಿತ ಮಂಡಳಿ ಯಾವತ್ತಾರು ಸಭೆಯನ್ನು ಮಂಡಿಸಿ ಕನಿಷ್ಠ ಪಕ್ಷ ಈ ಒಂದು ಒಕ್ಕೂಟದಿಂದ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ದಿನಗೂಲಿ ನೌಕರರಿಗೆ ಹೆಚ್ಚುವರಿಯಾಗಿ ಹಣ ಕೊಡೋದಕ್ಕೆ ಅಂತೇಳಿ ಯಾವತ್ತಾದರೂ ಪ್ರಸ್ತಾವನೆ ಮಾಡಿದ್ದೀರ ಗೌಡ್ರೆ? ಬರೀ ಹಾಸ್ಟೆಲ್ ಕಟ್ತೆ, ಐಸ್ ಕ್ರೀಮ್ ಪಾರ್ಲರ್ ಕಟ್ದೆ, ಗೋಲ್ಡನ್ ಡೈರಿ ಕಟ್ತೆ, ಸೋಲಾರ್ ಪ್ಲ್ಯಾಂಟ್ ಮಾಡಿದೆ, ಇದನ್ನು ಪದೇ ಪದೇ ಹೊಗಳಿದ್ರಲ್ಲ ಗೌಡ್ರೆ. ಆದರೆ ಇವೆಲ್ಲ ಕಟ್ಟಲಿಕ್ಕೆ ಮೈ ತುಳಿದು ಮನೆ ಮಠ ಬಿಟ್ಟು ಚಳಿಗಾಳಿ ಬಿಟ್ಟು ನನ್ನ ದಿನಗೂಲಿ ನೌಕರು ಕೆಲಸ ಮಾಡ್ತಾರಲ್ಲ 800 ಜನ, ಅವ್ರ ಬಗ್ಗೆ ಯಾವತ್ತಾನ ಯೋಚನೆ ಮಾಡಿದ್ದೀರ ಗೌಡ್ರೆ? ಅದು ಒಂದು ಕಡೆ ಹೋಗಲಿ. ಆಮೇಲೆ ಇನ್ನೊಂದು ಕಡೆ ಹೇಳ್ತೀರಿ BPL MLA ಅಂತಾರೆ, BPL ಕಾರ್ಡ್ ತೋರಿಸಿ ರಾಜೀನಾಮೆ ಕೊಡ್ತಿದೆ ಅಂತ. ಗೌಡ್ರೆ, ನೀವು ಹಿರಿಯರಿದ್ದೀರಿ, ನಾನು ತಾವು ನಮಸ್ಕಾರ ಮಾಡ್ತೀನಿ. BPL MLA ಅಂದರೆ BPL ಕಾರ್ಡ್ ಇದೆ MLA ಅಲ್ಲ ಅಂತ ಅರ್ಥ ಅಲ್ಲ ಗೌಡ್ರೆ. ದಯಮಾಡಿ ತಾವು ಹಿರಿಯರು ಕೆಲವು ಪದಗಳನ್ನು ಅರ್ಥ ಮಾಡಬೇಕು. BPL ಅಂದರೆ ಬಡವರ್ಗಕ್ಕೆ ಸೇರಿದಂತಹ MLAಗಳಲ್ಲಿ ಆಸಕ್ತಿ ಇರ್ತಕ್ಕಂಥ, ಪ್ರಬಲವಾಗಿಲ್ಲದೆ ಇರ್ತಕ್ಕಂಥವರನ್ನ ಶಾಸಕರಲ್ಲಿ BPL ಅಂತ ಕರೀತೇವೆ. ಅಂದರೆ ತಾವೇನು ಹೇಳ್ತೀರಿ, ಪದೇ 2,500 ಕೋಟಿ ಅನುದಾನ ತಗೊಂಬಂದೆ, ನನ್ನ ಕ್ಷೇತ್ರಕ್ಕೆ ಗೌರವಾನ್ವಿತ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನನಗೆ ಕೇಳಿದ್ದೆಲ್ಲ ಕೊಡ್ತಾರೆ, ನಾನು ಹೇಳಿದ್ದೆಲ್ಲ ಮಾಡ್ತಾರೆ, ನನಗೆ 2,500 ಕೊಟ್ಟಿದ್ದಾರೆ ಅಂದರೆ ಇದು APL MLAಗಳು. ಅಂದರೆ ಎಷ್ಟೆಷ್ಟು ಗ್ರ್ಯಾಂಟ್ ತರ್ತಾರಲ್ಲ ಗೌಡ್ರೆ, ಅವರು ಸಾಹುಕಾರ ವರ್ಗಕ್ಕೆ ಸೇರಿದಂಥ MLAಗಳು. ಯಾರು ಹೆಚ್ಚು ಗ್ರ್ಯಾಂಟ್ ತರಕ್ಕಾಗಲ್ವೋ ನಮ್ಮಂಥ ಆಸಕ್ತರು, ನಮಗೆ ಬಾಯಿ ಬಿಟ್ಟರೆ ನಮಗೆ ನಾಟಕ ಮಾಡೋಕ್ಕೆ ಬರಲ್ಲ, ಯಾರತ್ರ ಹೆಂಗೋಗಿ ನಮಗೆ ಗೇಮ್ ಮಾಡೋಕ್ಕೆ ಬರಲ್ಲ, ಅವರನ್ನು ನಯವಾಗಿ ಮಾತಾಡೋಕ್ಕೆ ಬರಲ್ಲ, ನನಗೆ ಫಿಲ್ಟ್ರ್ ಇಲ್ಲ, ನೇರವಾಗಿ ಮಾತಾಡ್ತಾನೆ. ಹಂಗಾಗಿ ನಮಗೆ ಒಂದು ಹೇಳ್ತಾರಲ್ಲ,
ಈ ಲೋಕವಿರೋಧಿ ಅಂತ ನಮ್ಮ ಪಟ್ಟ ಅದು. ನಿಷ್ಠೂರ ಮಾತಾಡ್ತೀನಿ, ಲೋಕವಿರೋಧ ಆಗ್ತೀನಿ. ನಾನು BPL MLA. ನಿಮ್ಮಷ್ಟು ಗ್ರ್ಯಾಂಡ್ ತಂದಿದ್ರೆ ಬಹುಶಃ APL MLA ಹಾಕ್ತಿದ್ದೆ ಕೊಡ್ರೆ. ನಾನು ಗ್ರ್ಯಾಂಡ್ ತರಕ್ಕೆ ಅವಾಗ ಶಕ್ತಿ ಇಲ್ವೋ, ಅದಕ್ಕೆ BPL MLA ಕೊಡ್ರೆ. ನಂದು BPL ಕಾರ್ಡ್ ಇಲ್ಲ ಕೊಡ್ರೆ. ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಕೊಡ್ರೆ. ಇನ್ಕಮ್ ಟ್ಯಾಕ್ಸನ್ನು ರಾಜಕೀಯ ಕಟ್ಟಲ್ಲ ಕೊಡ್ರೆ. ನಾನು ಏನು 35 ವರ್ಷಕ್ಕೆ ಕಷ್ಟಪಟ್ಟು ಅಷ್ಟೋ ಸಂಪಾದನೆ ಮಾಡಿದ್ದೀನಿ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಕೊಡ್ರೆ. ರಾಜಕೀಯವಾಗಿ ಗ್ರ್ಯಾಂಡ್ ತರಲಿಕ್ಕೆ ನನಗೆ ನಿಮ್ಮ ಸಾಮರ್ಥ್ಯ ಇಲ್ಲದಿರೋದ್ರಿಂದ ನಾನು BPL MLA ಕೊಡ್ರೆ. ದಯಮಾಡಿ ತಾವು ಹಿರಿಯರು ಅರ್ಥ ಮಾಡಿಕೊಂಡು, ನಾವು ಚಿಕ್ಕವ್ರ ಮಾತುಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ವಿವರಣೆ ಕೊಟ್ಟರೆ ಭಾಳ ಒಳ್ಳೆಯದು ಅಂತ ನಾನು ಅದನ್ನು ಭಾವಿಸ್ತೀನಿ ನೋಡ್ರಿ. ಆಮೇಲೆ ನೋಡ್ರೆ ಬಾಡಿ ಆ್ಯಕ್ಚುಲಿ ರಾತ್ರಿ ಮರ್ಡರ್ ಆಗಿದೆ. ರಾತ್ರಿ ಮರ್ಡರ್ ಆದಮೇಲೆ ಅವರು ಬಾಡಿನ ಗಾಡಿಯಲ್ಲಿ ಹಾಕ್ಕೊಂಡು ಸುತ್ತಾಡಿಕೊಂಡು ಅದನ್ನು ಬೆಂಕಿ ಹಚ್ಚಬೇಕು ಅಂತ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಕ್ಚುಲಿ ಅದಕ್ಕೇ ನಮಗೆ ಗಾಡಿಯಲ್ಲಿ ಪೆಟ್ರೋಲ್ ಸಹಿತ ಸಿಕ್ಕಿದೆ. ಆಮೇಲೆ ಅವರು ಅಲ್ಲಿ ಕಾಡಿಗೆ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಬೆಂಕಿ ಹಚ್ಚಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ನಮ್ಮ PSI ಅವರು ರೌಂಡ್ಸಲ್ಲಿ ಇರಬೇಕಾದ್ರೆ ಯಾರೋ ಒಂದು ವೆಹಿಕಲ್ ನಿಂತಿದೆ ಅಂತ ಹೇಳಿ ಸ್ವಲ್ಪ ಚೆಕ್ ಮಾಡ್ತಾರೆ. ಅವಾಗ ಅವರು ಅಲ್ಲಿ ಊಟ ಮಾಡಕ್ಕೆ ಹೋಗಿರ್ತಾರೆ ಗಾಡಿ ನಿಲ್ಲಿಸಿ. ರಾಯಪಾಡು ಠಾಣಾ ವ್ಯಾಪ್ತಿಯಲ್ಲಿ ಬರುವ ಎಸ್ ಬಲ್ಪಲ್ಲಿ ಹತ್ರ ಮೊನ್ನೆ ಒಂದು ಬೊಲೆರೋ ವೆಹಿಕಲಲ್ಲಿ ಒಂದು ಅಪರಿಚಿತ ಶವ ಕಟ್ಟಿರೋ ಸ್ಥಿತಿಯಲ್ಲಿ, ಕೈಕಾಲು ಕಟ್ಟಿರೋ ಸ್ಥಿತಿಯಲ್ಲಿ ನಮಗೆ ಸಿಕ್ಕಿತ್ತು. ಈ ಒಂದು ಶವವನ್ನು ನಾವು ಪತ್ತೆ ಹಚ್ಚಿದಾಗ ಎಸ್ ಬಲ್ಪಲ್ಲಿಯಲ್ಲೇ ಇರುವಂತಹ ವೆಂಕಟರಮಣ ಅಂತ ಐಡೆಂಟಿಫೈ ಆಗ್ತಾನೆ. ಈ ಒಂದು ಕಂಪ್ಲೇಂಟ್ ಮೇಲೆ ನಾವು ಒಂದು ಮರ್ಡರ್ ಕೇಸ್ನ ರಿಜಿಸ್ಟರ್ ಮಾಡ್ಕೊತೀವಿ. ಇನ್ವೆಸ್ಟಿಗೇಷನ್ ಮಾಡ್ಕೊತಾ ಹೋದಾಗ ಇದರಲ್ಲಿ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗೋದು ಅವರ ಹೆಂಡತಿ ಮತ್ತು ಅವರ ಹೆಂಡತಿ ಜೊತೆ ಇನ್ನೊಬ್ಬ ಲೀಗಲ್ ಕಾಂಟ್ಯಾಕ್ಟ್ ಹೊಂದಿರುವಂತಹ ಒಬ್ಬ ವ್ಯಕ್ತಿ ಸೇರಿ ಇನ್ನೊಬ್ಬನ ಜೊತೆ ಮರ್ಡರ್ ಮಾಡಿದ್ದಾರೆ ಅಂತ ನಮಗೆ ತಿಳಿದು ಬರುತ್ತೆ. ಇದರಲ್ಲಿ ಪ್ರಮುಖ ಆರೋಪಿ ಬಂದ್ಬಿಟ್ಟು ಹೆಂಡತಿ ಜೊತೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇದ್ದಂತ. Mira. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.